9 ಗಂಟೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4:30ವರೆಗೂ. ರಜದ ದಿನ 9 ಗಂಟೆಯಿಂದ 1 ಗಂಟೆವರೆಗೂ. ನಾನು ಡಾಕ್ಟರ್ ಮಮತಾ, ಪ್ರಭಾರ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಎಸನ ಜಿಲ್ಲಾ ಆಸ್ಪತ್ರೆ, ಕೋಲಾರ. ಇಲ್ಲಿ ನಮ್ಮದು ಆಸ್ಪತ್ರೆ 500 ಬೆಡ್ ಆಸ್ಪತ್ರೆ ಇದೆ. ನಮ್ಮಲ್ಲಿ ಸರಾಸರಿ ಪ್ರತಿದಿನ ಅಂದಾಜು 800ರಿಂದ 1200ವರೆಗೂ ಹೊರ ರೋಗಿಗಳು ಬರ್ತಾರೆ. ಮತ್ತು ರೀವಿಸಿಟ್ ಅಂತ ಬರೋರು ಒಂದು 300-400 ಜನ ಇರ್ತಾರೆ. ಸೊ ಆಲ್ಮೋಸ್ಟ್ ಒಂದು 1200ರಿಂದ 300 ಬಂದೇ ಬರ್ತಾರೆ. ಇನ್ಪೇಷಂಟ್ ಬಂದ್ಬಿಟ್ಟು ನಮ್ಮಲ್ಲಿ ಬಿಲ್ಡಿಂಗ್ ರಿನೋವೇಷನ್ ಆಗ್ತಾ ಇದೆ. ಆದ್ರೂ ನಮ್ಮದು ಇನ್ಪೇಷಂಟ್ ಬಂದುಬಿಟ್ಟು 1875 ಇನ್ಪೇಷಂಟು ಸರಾಸರಿ ನಮ್ಮಲ್ಲಿ ಅಡ್ಮಿಟ್ ಆಗುವಂಥದ್ದು. ಆಮೇಲೆ ನಮ್ಮಲ್ಲಿ ಡೆಲಿವರಿ ಆಗಿರೋದು ನಾರ್ಮಲ್ ಡೆಲಿವರಿ 89 ಆಗಿದೆ, ಮತ್ತು ಸಿಸೇರಿಯನ್ ಸೆಕ್ಷನ್ನು 165 ಆಗಿದೆ. ಒಟ್ಟಿನಲ್ಲಿ ಟೋಟಲ್ ಡೆಲಿವರಿ 253 ಒಂದು ತಿಂಗಳಿಗೆ. ನಮ್ಮಲ್ಲಿ 40 ಸ್ಯಾಂಕ್ಷನ್ ಪೋಸ್ಟ್ ಇದೆ. 40 ಸ್ಯಾಂಕ್ಷನ್ ಪೋಸ್ಟಲ್ಲಿ 7 ವೇಕೆಂಟ್ ಪೋಸ್ಟ್ ಇದೆ. ಇನ್ನು 33 ಜನ ವರ್ಕಿಂಗ್ ಇದ್ದಾರೆ. 9 ಗಂಟೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4:30ವರೆಗೂ. ರಜದ ದಿನ 9 ಗಂಟೆಯಿಂದ 1 ಗಂಟೆವರೆಗೂ. ಗ್ರೂಪ್ ಸಿ ಅಂದರೆ ಗ್ರೂಪ್ ಸಿ ಕ್ಯಾಡರಲ್ಲಿ ಬಂದುಬಿಟ್ಟು ಸ್ಯಾಂಕ್ಷನ್ 143, ಅದರಲ್ಲಿ 60 ಜನ ವರ್ಕಿಂಗ್ ಇದ್ದಾರೆ. ಗ್ರೂಪ್ ಡಿ ಬಂದುಬಿಟ್ಟು 95ರಲ್ಲಿ ಅಂದರೆ ರೆಗ್ಯುಲರ್ ಸ್ಯಾಂಕ್ಷನ್ಡ್ ಇರೋದು 95. ಇವಾಗೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ತೊಗೊಳೋದ್ರಿಂದ ರೆಗ್ಯುಲರ್ ಗ್ರೂಪ್ ಡಿ ಇಲ್ಲ, 11 ಜನ ಇದ್ದಾರೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾನ್ ಕ್ಲಿನಿಕಲ್ ಸೋರ್ಸಿಂದ ತೊಗೊಂಡಿರೋವಂಥದ್ದು. NHM ಸ್ಟಾಫ್ ಬಂದ್ಬಿಟ್ಟು 110 ಜನ ವರ್ಕಿಂಗ್ ಇದ್ದಾರೆ. CCB ಸ್ಟಾಫ್ ಈಗ ಟ್ರಾಮಾ ಕೇರ್ ಇದೆಯಲ್ಲ, ಆ ಟ್ರಾಮಾ ಕೇರ್ ಬಂದ್ಬಿಟ್ಟು ಅದರಲ್ಲಿ 47 ಜನ ತೊಗೊಂಡಿದ್ದಾರೆ. ಎಲ್ಲರೂ 4:30 ಅವ್ರ ಟೈಮ್ ಅಷ್ಟು. ಮತ್ತು ನೈಟ್ ಅಂದರೆ ಸಿಸ್ಟರ್ಗಳಿಗೆ, ಸ್ಟಾಫ್ ನರ್ಸ್ಗೆಲ್ಲ ರೊಟೇಷನ್ನು 8 to 2, 2 to 8, ಮತ್ತು ರಾತ್ರಿ 8 to 8 ಈ ಥರ ಶಿಫ್ಟ್ ಡ್ಯೂಟೀಸ್ ಇರುತ್ತೆ ಅವ್ರಿಗೆ. ಇಲ್ಲ, ಅವರು ಮಧ್ಯಾಹ್ನ 2 ಗಂಟೆಗೆ ಬಂದರೆ ಇನ್ನು 8 ಗಂಟೆವರೆಗೂ ಇರಬೇಕಾಗುತ್ತೆ. ಹಾಂ, ಯಾರಾದರೂ 9 ಗಂಟೆಗೆ ಬರಲ್ಲ ಅಂತೇಳಿ ಒಂದು ಆರೋಪ ಇದೆ. 10:30ವರೆಗೂ ಡಾಕ್ಟರ್ಸು ಕಾಣಿಸಲ್ಲ ಅಂತೇಳಿ ನೋಡ್ತೀವಿ. ಅದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇದೆ ನಮ್ಮಲ್ಲಿ. ಆ ಥರ ಇದ್ದರೆ ಅವ್ರಿಗೇನಾದರೂ ಮಾಹಿತಿ ಕೊಟ್ಬಿಟ್ಟು ಮೆಮೊ ಕೊಡೋದು ಏನಾದರೂ ಮಾಡ್ತೀವಿ. ನನಗೆ ಪೇಷಂಟ್ಸ್ ಯಾರೂ ಬಂದು ಇದುವರೆಗೂ ಕಂಪ್ಲೇಂಟ್ ಮಾಡಿಲ್ಲ. ನಮ್ಮಲ್ಲಿ ಏನಂದರೆ ಪೇಷಂಟ್ಸ್ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಇದುವರೆಗೂ ಯಾರೂ ಪೇಷಂಟ್ ಕಂಪ್ಲೇಂಟ್ ಮಾಡಿಲ್ಲ. ನಮ್ಮಲ್ಲಿ ಇಂಪ್ಲಾಂಟ್ಸ್ ಪರ್ಚೇಸ್ ಮಾಡೇ ಕೊಡ್ತೀವಿ ಯಾವಾಗಲೂ. ಪ್ರತಿಯೊಂದು ಸರ್ಜರಿಗೂ ನಮ್ಮಲ್ಲಿ ABRK ಅಮೌಂಟಿಂದ ಇನ್ಸೆಂಟಿವ್ ಪರ್ಚೇಸ್ ಆಗುತ್ತೆ. ಇವಾಗ ಹಿಪ್ ರಿಪ್ಲೇಸ್ಮೆಂಟ್ ಆಯಿತು, ನೀ ರಿಪ್ಲೇಸ್ಮೆಂಟ್ ಆಯಿತು, ಅದಕ್ಕೆಲ್ಲ ನಾವೇ ಪ್ರೊಕ್ಯೂರ್ ಮಾಡಿ ಕೊಟ್ಟಿದ್ದೀವಿ ಇದುವರೆಗೂ. ಇನ್ನು ಬ್ಯಾಲೆನ್ಸ್ ಇರೋದು ನೆಕ್ಸ್ಟ್ ವೀಕಲ್ಲಿ ಸರ್ಜರಿ ಆಗುತ್ತೆ. ಸೆಕ್ಯೂರಿಟಿ ಇದುವರೆಗೂ ನಮ್ಗೆ ಹೋಮ್ ಗಾರ್ಡ್ ಕೊಡ್ತಾ ಇದ್ದರು, ಕಂಟಿನ್ಯೂಸ್ ಹೋಮ್ ಗಾರ್ಡ್ ಇದ್ದರು. ಈ ತಿಂಗಳಲ್ಲಿ ಹೋಮ್ ಗಾರ್ಡ್ ಇಲ್ಲ, ಮತ್ತು ಬರೆದಿದ್ದೀವಿ ನಾವು ಹೋಮ್ ಗಾರ್ಡ್ ಕೊಡಿ ನಮಗೆ ಅಂತ. ನಾಯಿ ಕಾಟ ಅಂತ ಹೇಳಿದ್ದಕ್ಕೆ ಒಂದು ಗೊತ್ತಾಗಿದ್ದು ಏನಂದರೆ, ಸುಮಾರು ಒಂದು 5-6 ಕಡೆ ಎಂಟ್ರೆನ್ಸ್ ಇತ್ತು, ಗೇಟು, ಹಿಂದ್ಗಡೆ ಗೇಟು, ಈ ಕಡೆ MRI ಕಡೆ ಗೇಟ್, ಅದೆಲ್ಲ ಬಂದ್ ಮಾಡಿಸಿವಿ. ಅದರಿಂದನೇ ಮುಖಾಂತರ ನಾಯಿ ಬರ್ತಿತ್ತು. ಪೇಷಂಟ್ಗಳು ಊಟ ಬಿಸಾಕೋದು ಇದೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಾಯಿಗಳು ಹಾವಳಿ ಇತ್ತು. ಅದೆಲ್ಲ ಇವಾಗ ಅದಕ್ಕೂ ಒಂದು 4 ಜನ ನೇಮಕ ಮಾಡಿದ್ದೀವಿ. ಎಲ್ಲ ದಿಕ್ಕಲ್ಲೂ ಅವರು ಓಡಿಸ್ತಾರೆ. ಇವಾಗ ಗೇಟ್ಗಳು ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ. ಹಿಂದ್ಗಡೆ ಸೈಡಲ್ಲಿರೋ ಗೇಟೆಲ್ಲ ಬಂದ್ ಮಾಡಿದ್ದೀವಿ. ಅದರಿಂದ ಹಾವಳಿ ಅಷ್ಟಿಲ್ಲ. ಇದೆ ಮಕ್ಕಳಲ್ಲಿ ಅಲ್ಲಿ ಇದೆ ಸೆಕ್ಯೂರಿಟಿ ಇದೆ. MCH ಬಿಲ್ಡಿಂಗ್ಗೆ ಸೆಪ್ರೇಟ್ ಸೆಕ್ಯೂರಿಟಿ ಇದೆ. ಅಂದರೆ ಇವಾಗ ಹೋಮ್ ಗಾರ್ಡ್ ತೆಗ್ದಿರೋದ್ರಿಂದ ಮತ್ತೆ ಹೋಮ್ ಗಾರ್ಡ್ ಕೇಳಿದ್ದೀವಿ. 24 hours ಸರ್ವಿಸ್ ಇತ್ತು ಹೋಮ್ ಗಾರ್ಡ್ದು. ಬೇಕಿವಾಗ, ಅವರು ಇಲ್ಲ.